ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಬಿಗ್ ಬಾಸ್ ಮನೆಯ ವಿಲನ್ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಪ್ರೋಮೋದಲ್ಲಿ ಕಾವ್ಯ ಅವರಿಗೆ ಭಯ ಬೀಳ್ತಾ ಇದಾರೆ ರಕ್ಷಿತಾ ಶೆಟ್ಟಿ ಅವರು. ಈ ಒಂದು ವಿಲನ್ ನ ಟಾಸ್ಕ್ ನಲ್ಲಿ ನಿಜವಾಗ್ಲೂ ಕಾವ್ಯ ಮತ್ತೆ ಗಿಲ್ಲಿ ಸ್ನೇಹಕ್ಕೆ ವಿಲನ್ ಆಗ್ಬಿಟ್ರ ಬಿಗ್ ಬಾಸ್ ಅವರು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋದಲ್ಲಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮಿಸ್ ಮಾಡಿದ್ರೆ ಒಂದು ಲೈಕ್ ಮಾಡಿ, ಹೈಪ್ ಸಹ ಮಾಡಿ ವಿಡಿಯೋಗೆ ಅಂತ ಹೇಳ್ತಾ ಇದೀನಿ. ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭವಾಗ್ತಾನೆ. ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂತ ಚೈತ್ರ ಅವರು, ನಿಮ್ಮ ಪ್ರಕಾರ ಈ ಮನೆಯಲ್ಲಿ ವಿಲನ್ ಯಾರು ಅಂದ್ಬಿಟ್ಟು ಪ್ರಶ್ನೆನ ಮಾಡ್ತಾ ಇದ್ದಾರೆ. ಒಂದು ಟಾಸ್ಕ್ ನೀಡಿದ್ದಾರೆ ಬಿಗ್ ಬಾಸ್ ಅವರು. ಮೆಣಸಿನಕಾಯಿನ ಹಾರ ಹಾಕೋದ್ರ ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಕಣ್ಣಿಗೆ ಯಾರು ವಿಲನ್ ಆಗಿ ಕಾಣಿಸ್ತಾ ಇದಾರೆ ಅಂದ್ಬಿಟ್ಟು ವಿವರಣೆ ಇಲ್ಲದ ರೀಸನ್ ನ ಕೊಡಬೇಕು. ಸೊ ಈ ಒಂದು ವಿಚಾರದಲ್ಲಿ ನಮ್ಗೆ ಪ್ರೋಮೋದಲ್ಲಿ ಯಾರೆಲ್ಲ ಯಾರಿಗೆ ಮೆಣಸಿನಕಾಯಿ ಹಾರ ಹಾಕ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಅಂದ್ರೆ, ಇಲ್ಲಿ ರಕ್ಷಿತಾ ಅವರು ಚೈತ್ರ ಅವ್ರಿಗೆ ಹಾರ ಹಾಕ್ತಾ ಇದ್ದಾರೆ. ಇದ್ರ ಕುರಿತಾಗಿ ಈಗಾಗಲೇ ಎಪಿಸೋಡ್ ನಲ್ಲಿ ಸಹ ರಕ್ಷಿತಾ ಶೆಟ್ಟಿ ಅವರು ಚೈತ್ರ ಅವ್ರ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಚೈತ್ರ ಅವರು ನಾನೇ ಎಲ್ಲರಿಗಿಂತ ಬುದ್ಧಿವಂತೆ ಅನ್ನೋ ತರ ಬಿಹೇವ್ ಮಾಡ್ತಾರ ಸಹ ಉಂಟು ಬಿಗ್ ಬಾಸ್ ಮನೆಯಲ್ಲಿ. ಸೊ ಆ ವಿಚಾರದಲ್ಲಿ ರಕ್ಷಿತಾ ಅವರು ಚೈತ್ರ ಅವ್ರ ಹೆಸರನ್ನ ತಗೊಳ್ತಾ ಇದ್ದಾರೆ. ರಾಶಿಕ್ ಅವರು ಧ್ರುವಂತ್ ಅವ್ರ ಹೆಸರು ತಗೊಳ್ತಾ ಇದ್ದಾರೆ. ಯಾರು ಏನೇ ಚೇಂಜ್ ಆದ್ರು ಧ್ರುವಂತ್ ಅವರ ಸ್ಪಂದನ ಅಂತ ತಗೊಳ್ಳೋದಾಗಿರ್ಬೋದು, ರಾಶಿಕ್ ಅವರು ಧ್ರುವಂತ್ ತಗೊಳ್ಳೋದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅದು ಇಲ್ಲೂ ಸಹ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ರಜತ್ ಅವರು ಅಶ್ವಿನಿ ಅವರನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಅಶ್ವಿನಿ ಮತ್ತೆ ರಜತ್ ಇಬ್ಬರು ಮಧ್ಯೆ ಕಾಂಪಿಟೇಷನ್ ಡೇ ಬೈ ಡೇ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ನಿನ್ನೆ ಮಿಡ್ ನೈಟ್ ಅಲ್ಲೂ ಸಹ ಅಶ್ವಿನಿ ಅವರು ಹೋಗ್ಬಿಟ್ಟು ಏನೋ ರಜತ್ ಅವ್ರ ಬಗ್ಗೆ ಬೇರೆ ಕಂಟೆಸ್ಟೆಂಟ್ ಹತ್ರ ಮಾತಾಡೋದು, ರಜತ್ ಅಶ್ವಿನಿ ಅವ್ರ ಬಗ್ಗೆ ಬೇರೆ ಕಂಟೆಸ್ಟೆಂಟ್ ಹತ್ರ ಮಾತಾಡೋದೇ ನಡೀತಾ ಇತ್ತು. ಸೊ ಇವ್ರಿಬ್ಬರದು ಪಕ್ಕ ಇನ್ನೂ ದೊಡ್ಡ ಜಗಳ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಷ್ಟರ ಮಟ್ಟಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಇವ್ರಿಗೆ ಸಿಟ್ಟಿದೆ. ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇರೋದು 24/7 ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಗೆ ಅರ್ಥ ಆಗಿರುತ್ತೆ. ಅಂಡ್ ಇಲ್ಲಿ ಕಾವ್ಯ ಅವ್ರಿಗೆ ಗಿಲ್ಲಿ ನಟ ಅಂದ್ಬಿಟ್ಟು ಗಿಲ್ಲಿ ಅವರ ಹೆಸರನ್ನ ತಗೊಳ್ತಾ ಇದ್ದಾರೆ. ಏನು ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಲನ್ ಟಾಸ್ಕ್ ಅಂತ ನೀಡಿದ್ದಾರೆ. ನಿಜವಾಗ್ಲೂ ಬಿಗ್ ಬಾಸ್ ಅವರು ಗಿಲ್ಲಿ ಮತ್ತೆ ಕಾವ್ಯ ಅವರ ಸ್ನೇಹಕ್ಕೆ ವಿಲನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕಾವ್ಯ ಅವ್ರ ವಿಚಾರ ಅಂತ ಬಂದಾಗ ಕಾವ್ಯ ಅವ್ರಿಗೆ ಇದುವರೆಗೂ ಸಹ ಗಿಲ್ಲಿ ಟಾಸ್ಕ್ ನ ವಿಚಾರದಲ್ಲಿ ರೇಗಿಸ್ತಾ ಇದ್ದಾನೆ. ಇಲ್ಲಿ ಟಾಸ್ಕ್ ನ ವಿಚಾರದಲ್ಲಿ ನಾನು ಕೆಳಗಾಕಿ ಮಾತಾಡ್ತಾ ಇದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಅವ್ರಿಗೂ ಸಹ ಗೊತ್ತಿಲ್ಲ. ಅಂಡ್ ಗಿಲ್ಲಿ ವಿಚಾರದಲ್ಲಿ ತಗೊಂಡ್ರೆ ಗಿಲ್ಲಿ ಅವ್ರು ಎಲ್ಲೂ ಸಹ ಓಪನ್ ಆಗಿ ಹೇಳಕ್ ಆಗೋದಿಲ್ಲ, ನಾನು ಈ ತರ ಮಾಡ್ತಾ ಇದೀನಿ, ಅದಕ್ಕೋಸ್ಕರ ಟಾಸ್ಕ್ ಇದೆ ಅದಕ್ಕೆ ಮಾಡ್ತಾ ಇದೀನಿ ಅಂತ ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ನಿಂದ ಹೊರಗೆ ಬಂದ್ಬಿಡ್ತಾರೆ. ಸೊ ಒಂದು ವಿಚಾರದಲ್ಲಿ ಇವ್ರಿಬ್ಬರ ಮಧ್ಯೆ ಮನಸ್ತಾಪಗಳು ಸ್ವಲ್ಪ ಬೆಳೀತಾ ಇದೆ ಅಂತ ಹೇಳ್ಬೋದು. ಅಂಡ್ ನಿನ್ನೆ ಎಪಿಸೋಡ್ ಅಂತ ನೋಡ್ಕೊಂಡಾಗ ಕಾಮಿಡಿ ವಿಚಾರಕ್ಕೂ ಸಹ ಹೇಳುವಂತ ಮಾತುಗಳಲ್ಲ, ಇದು ಗಿಲ್ಲಿ ಸೀರಿಯಸ್ ಆಗಿದೆ, ಹೇಳು ಯಾವ ತರ ಮಾತಾಡ್ತಾ ಇದೀನಿ ಅಂತ ಗಿಲ್ಲಿ ಅವ್ರ ಬಗ್ಗೆ ಕಾವ್ಯ ಸಹ ಕೇಳಿದ್ರು ಸಹ ಉಂಟು. ಸೊ ಆ ಒಂದು ವಿಚಾರದಲ್ಲಿ ನೋಡ್ಬೇಕಾಗುತ್ತೆ. ಇವತ್ತಿನ ಎಪಿಸೋಡ್ ನಲ್ಲಿ ಇದೊಂದು ಟಾಸ್ಕ್ ಅಂತ ರಿವೀಲ್ ಆದ್ಮೇಲೆ ಕಾವ್ಯ ಅವರ ರಿಯಾಕ್ಷನ್ ಆಗ್ತಾ ಇರ್ಬೋದು. ಗಿಲ್ಲಿ ಅವ್ರು ಮತ್ತೆ ಕಾವ್ಯ ಜೊತೆಗೆ ಇರುವಂತ ಸ್ನೇಹನ ಬೆಳೆಸೋದಕ್ಕೆ ಇಲ್ಲ ಅಂದ್ರೆ ಆ ಒಂದು ಏನಿತ್ತು ಮುಂದೆ ಕಂಫರ್ಟ್ ಝೋನ್ ಅದನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರ ಇಲ್ಲ ಅಂತ ನೋಡ್ಬೇಕಾಗುತ್ತೆ. ಅಂಡ್ ಕಾವ್ಯ ಅವರಿಂದ 100% ಅರ್ಟ್ ಆಗಿರೋದಂತೂ ನಿಜ. ಇಲ್ಲಿ ಯಾರು ಸಹ ಜಡ್ಜ್ ಮಾಡಕ್ ಆಗೋದಿಲ್ಲ. ನಿನ್ನೆ ಏನೋ ಟಾಸ್ಕ್ ನ ವಿಚಾರದಲ್ಲಿ ಗಿಲ್ಲಿ ಅವ್ರು ಹೋಗ್ಬಿಟ್ಟು ಕಾವ್ಯವ್ರನ್ನ ರೇಗಿಸಿದ್ರು, ಇಲ್ಲಾಂದ್ರೆ ಏಳ್ಸೋ ತರ ಮಾತಾಡಿದ್ರು. ಬಟ್ ಕಾವ್ಯ ಗಿಲ್ಲಿಗೆ ಸ್ನೇಹಿತ ಇರ್ತಾನೆ, ಯಾಕೆ ನಾಮಿನೇಟ್ ಮಾಡ್ತಾ ಇದಾರೆ, ಯಾಕೆ ಹಾರ ಆಗ್ತಾ ಅಂತ ಕೆಲವೊಂದ್ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾವ್ಯ ಒಂಥರ ನೆಗೆಟಿವ್ ನೋಡ್ತಾ ಇದಾರೆ. ಎಲ್ಲ ಸಹ ಇಂಡಿವಿಜುವಲ್ ಗೇಮ್ ಟಾಸ್ಕ್ ಈಗ ನಾಮಿನೇಟ್ ಮಾಡಾದ್ಮೇಲೆ ಸಹ ಗಿಲ್ಲಿ ಅವ್ರು ಹೋಗಿ ಕಾವ್ಯ ಹತ್ರ ಮಾತಾಡ್ತಾ ಇದ್ರು. ಕಾವ್ಯ ಪರವಾಗಿ ನಿಂತ್ಕೊಂಡು ಸ್ಪಂದನ ಅವ್ರು ರೇಗಿಸ್ಬಂದ್ರೆ ನಾಮಿನೇಟ್ ಅಷ್ಟೇ ತಾನೆ ಅನ್ನೋದ ಸಹ ಮಾತಾಡ್ತಾ ಇದ್ರು. ಬಟ್ ಟಾಸ್ಕ್ ನ ವಿಚಾರದಲ್ಲಿ ರೇಗಿಸ್ತಾ ಇದಾರೆ. ಹಂಗನ್ಬಿಟ್ಟು ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಸ್ನೇಹದ ಮಧ್ಯೆ ಯಾವುದೇ ತರದ ನೆಗೆಟಿವಿಟಿ ಆಗಿರ್ಬೋದು, ಬ್ಯಾಡ್ ಇಂಪ್ರೆಷನ್ ಅವ್ರಿಬ್ರು ಮಧ್ಯೆ ಬಂದಿಲ್ಲ, ಮತ್ತೆ ಸರಿ ಹೋಗ್ತಾರೆ ಅನ್ನೋ ಅಭಿಪ್ರಾಯ ಇದೆ. ಸೊ ಇಲ್ಲಿ ಕೇವಲ ಒಂದು ನಾಮಿನೇಷನ್ ನ ವಿಚಾರ, ಇಲ್ಲ ಆಹಾರದ ವಿಚಾರದಲ್ಲಿ ಫ್ಯಾನ್ಸ್ ಒಬ್ಬರ ವಿರುದ್ಧ ಒಬ್ಬರು ದೂಷಣೆ ಮಾಡ್ಕೊಳ್ಳೋದು ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಅಂಡ್ ನಂತರದ ಸ್ಥಾನದಲ್ಲಿ ಸ್ಪಂದನ ಅವರು ರಕ್ಷಿತಾ ಅವರಿಗೆ ಹಾರ ಆಗ್ತಾ ಇದಾರೆ. ಇಲ್ಲಿ ರಕ್ಷಿತಾ ಅಂತ ಹೆಸರು ತಗೊಳ್ತಾ ಇದಾರೆ. ಅಂಡ್ ಕಾವ್ಯ ಮತ್ತೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ವಾದ ವಿವಾದ ಉಂಟಾಗಿದೆ. ಇಲ್ಲಿ ಕಾವ್ಯ ಅವರು ಬಿಗ್ ಬಾಸ್ ಮನೆ ವಿಲನ್ ಆಗಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮೆಣಸಿನಕಾಯಿ ಹಾರ ಆಗ್ತಾ ಇದಾರೆ. ಕೊಡ್ತಾರಂತ ರೀಸನ್ ಏನಪ್ಪಾ ಅಂದ್ರೆ, ರಕ್ಷಿತಾ ಶೆಟ್ಟಿ ಅವರು ಒಂದೊಂದು ಪರ್ಸನ್ ಹತ್ರ ಒಂದೊಂದ್ ತರ ಇರುವಂತ ಒಂದು ಬಿಹೇವಿಯರ್ ನ ತೋರಿಸ್ತಾ ಇರ್ತಾರೆ ಅಂತ ಹೇಳ್ತಾ ಇದಾರೆ. ಅಂಡ್ ಒಂದು ಫಾರ್ಮುಲಾ ಇಟ್ಕೊಂಡಿದಾರಂತೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾರ ಹತ್ರ ಯಾವ ತರ ನಡ್ಕೊಳ್ಬೇಕು, ಯಾರ ಹತ್ರ ಯಾವ ತರ ಇರಬೇಕು ಅಂದ್ಬಿಟ್ಟು ಆ ತರ ಇಲ್ಲಿ ರೀಸನ್ ನ ಕೊಡ್ತಾ ಇದಾರೆ. ಸೊ ನನಗೆ ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಂತ ನೋಡಿದ್ರೆ ಎಲ್ಲೂ ಸಹ ನನ್ಗೆ ಆ ತರ ಅನಿಸ್ಲಿಲ್ಲ. ರಕ್ಷಿತಾ ಶೆಟ್ಟಿ ಅವರು ಮೇ ಬಿ ಸ್ವಲ್ಪ ಹೈಪರ್ ಆಕ್ಟಿವ್ ಆಗಿದ್ದಾರೆ, ಬೇಗನೆ ರಿಯಾಕ್ಟ್ ಆಗ್ಬಿಡ್ತಾ ಇದಾರೆ. ಪಾಸಿಟಿವ್ಸ್ ಎಷ್ಟಿದೆಯೋ ನೆಗೆಟಿವ್ಸ್ ಸಹ ಅಷ್ಟೇ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಬೇಕು ಅಂತ ಹೋಗ್ಬಿಟ್ಟು ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು, ಇವ್ರನ್ನ ನೆಗೆಟಿವ್ ಮಾಡ್ಬೇಕು, ಇಲ್ಲ ಇವ್ರನ್ನ ಪಾಸಿಟಿವ್ ಮಾಡ್ಬೇಕು ಅಂದ್ಬಿಟ್ಟು ಅದೇ ಫಾರ್ಮುಲಾ ತರ, ಇಲ್ಲಾಂದ್ರೆ ಒಂಥರ ಏನೋ ಗೇಮ್ ಪ್ಲಾನ್ ತರ ಹೋಗಿ ಆಡ್ತಾ ಅಂತ ಅನಿಸ್ತಾ ಇಲ್ಲ. ಬೇಗನೆ ಸ್ವಲ್ಪ ಕ್ವಿಕ್ ಆಗಿ ರಿಯಾಕ್ಟ್ ಆಗ್ಬಿಡ್ತಾರೆ, ಸ್ವಲ್ಪ ಹೈಪರ್ ಆಕ್ಟಿವ್ ಇದಾರೆ ಅನ್ನೋ ತರ ಅನಿಸ್ತಾ ಇದಾರೆ. ಅಂಡ್ ಮುಂದುವರೆದ ಭಾಗದಂತೆ ಇಲ್ಲೇನೇ ರೀಸನ್ ಕೊಡ್ತಾ ಇದಾರೆ ಅಂದ್ರೆ, ನಿನ್ನ ಪರ್ಸನಾಲಿಟಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಅದು ನಿನ್ನ ಸ್ಟ್ರಾಟಜಿ ಅಂತ ಹೇಳ್ತಾ ಇದಾರೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಸಹ ಸ್ಟ್ರಾಟಜಿ ಇರಲೇಬೇಕು. ಮೇ ಬಿ ಇಲ್ಲಿ ಕಾವ್ಯ ಅವರು ರಕ್ಷಿತಾ ಶೆಟ್ಟಿ ಅವರು ನೋಡಿರುವಂತ ಒಂದು ವಿಧಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೇವಲ ಸ್ಟ್ರಾಟಜಿಗೋಸ್ಕರ ಈ ತರ ಮಾಡ್ತಾ ಇದಾರೆ. ರಿಯಲ್ ಲೈಫ್ ನಲ್ಲಿ ಆತರ ಇಲ್ಲ ಅಂತ ಅವ್ರಿಗೆ ಅನ್ಸಿರ್ಬೋದು.
ಬಟ್ ಬಿಗ್ ಬಾಸ್ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ಸ್ ಅವ್ರದೇ ಆದಂತ ಸ್ಟ್ರಾಟಜಿ ಇರಲೇಬೇಕು. ಕಿಚ್ಚನ ಪಂಚಾಯತಿ ಸುದೀಪ್ ಸರ್ ಹೇಳಿದ್ದಾರೆ, ಇದು ಕೇವಲ ನಿಮ್ ಮನೇಲಿ ಇದ್ದಂಗೆ ಬಂದು ಇಲ್ಲಿದ್ರೆ ಯಾರು ಸಹ ನಿಮ್ಮನ್ನ ಇಷ್ಟ ಪಡೋದಿಲ್ಲ. ಈ ಆಟಕ್ಕೆ ಬೇಕಿರುವಂತ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಗೇಮ್ ಪ್ಲಾನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಅನ್ನೋದಾಗಿರ್ಬೋದು ನಿಮ್ಮ ಕಡೆಯಿಂದ ಇರ್ಲೇಬೇಕು ಅನ್ನೋ ಸುದೀಪ್ ಸರ್ ಹೇಳಿದ್ದಾರೆ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಪ್ರಿಪೇರ್ ಆಗ್ಬಿಟ್ಟು ನಾನ್ ಜನಗಳಿಗೆ ಇಷ್ಟ ಆಗ್ಬೇಕಾದ್ರೆ ಯಾವ ತರ ಇರ್ಬೇಕು, ಯಾವ ತರ ನಡ್ಕೊಳ್ಬೇಕು ಅಂತ ಹೋಗಿರ್ತಾರೆ. ಸೊ ಒಂದ್ ವಿಚಾರದಲ್ಲಿ ನಾವು ಕಾವ್ಯ ಸಹ ರಾಂಗ್ ಅಂತ ಹೇಳಕ್ ಆಗೋದಿಲ್ಲ, ರಕ್ಷಿತಾ ಶೆಟ್ಟಿ ಅವ್ರು ಸಹ ನಾಟಕ ಆಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ನ ಗೆಲ್ಲೋದಕ್ಕೆ ಏನಾದ್ರೆ ಬಿಗ್ ಬಾಸ್ ನಲ್ಲಿ ಟಾಪ್ ಕಂಟೆಸ್ಟೆಂಟ್ ಆಗೋದಕ್ಕೆ ಹೋಗಿರ್ತಾರೆ. ಸೊ ಅವ್ರದೇ ಆದಂತ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇರಬಹುದು ಜನಗಳನ್ನ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ. ಅಂಡ್ ಕಾವ್ಯ ಅವ್ರ ವಿಚಾರದಲ್ಲಿ ಮೇ ಬಿ ಪರ್ಸನಾಲಿಟಿ ನಿಮ್ದು ಇಲ್ಲಿ ರಾಂಗ್ ಆಗಿ ಪೋಟ್ರೆ ಮಾಡ್ತಾ ಇದೀರಾ, ನೀವು ಈ ಪರ್ಸನಾಲಿಟಿ ಇಲ್ಲ ಅಂತ ಕಾವ್ಯ ಅವ್ರು ಹೇಳ್ತಾರೆ. ಅವರ ಪರ್ಸೆಪ್ಷನ್ ಅನ್ನು ನೋಡಿದ್ರೆ ಅವ್ರಿಗೂ ಸಹ ಕರೆಕ್ಟ್ ಆಗಿರ್ಬೋದು. ನಾವು ಕೇವಲ ಫ್ರೋಮ್ ಅನ್ನ ನೋಡ್ಬಿಟ್ಟು ಇಲ್ಲಾಂದ್ರೆ ಉಪ ಕಂಟೆಸ್ಟೆಂಟ್ ನ ಪರವಹಿಸ್ಕೊಂಡ್ಬಿಟ್ಟೆ ಇಲ್ಲ ನೀವು ತಪ್ಪು ಹೇಳ್ತಾ ಇದೀರಾ, ನಮ್ಗೆ ರಕ್ಷಿತಾ ಶೆಟ್ಟಿ ಹಂಗ ಅನ್ಸ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಇಲ್ಲ ಕಾವ್ಯ ಅವ್ರ ವಿಚಾರದಲ್ಲಿ ಕಾವ್ಯ ಅವ್ರ ನೀವ್ ಹೇಳ್ತಾರೆ ಸಿಕ್ಕಾಪಟ್ಟೆ ತಪ್ಪು ಯಾಕ್ರೆ ಅಂತ ಅವರು ಸಹ ಹೇಳಕ್ ಆಗೋದಿಲ್ಲ. ಸೊ ಒಂದ್ ವಿಚಾರದಲ್ಲಿ ಅವ್ರಿಬ್ಬರ ಒಪಿನಿಯನ್ಸ್ ಈ ತರ ಇದೆ ಅಂತ ಹೇಳ್ಬೋದು. ಬಟ್ ನನಗೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೇಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಅವ್ರದಂತ ಓನ್ ಸ್ಟ್ರಾಟಜಿಯಲ್ಲಿ ಗೇಮ್ ಆಡ್ತಾ ಇರ್ತಾರೆ. ಯಾರು ಸಹ ಆಗಿದ್ದೋಗ್ಲಿ ಹೋಗಿದ್ದೋಗ್ಲಿ ಅನ್ನೋ ತರ ಆಡ್ತಾರೆ ಅನ್ನೋದು ನನ್ನ ಏನಿದು. ಮುಂದುವರೆದ ಭಾಗದಂತೆ ಕನ್ನಿಂಗ್ ಬಿಹೇವಿಯರ್ ಅನಿಸ್ತು ಇಲ್ಲಿ ಅಂದ್ಬಿಟ್ಟು ಹೇಳ್ತಾ ಇದಾರೆ ರಕ್ಷಿತಾ ಶೆಟ್ಟಿದು. ಬಿಗ್ ಬಾಸ್ ಮನೆಯಲ್ಲಿ ಕನ್ನಿಂಗ್ ಆಗಿ ಎದ್ದು ಸಹ ಬಿಹೇವ್ ಮಾಡ್ದಂಗೆ ಆ ತರ ತುಂಬಾ ಕನ್ನಿಂಗ್ ಆಗಿದ್ದಾರೆ. ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಇರ್ತಾರೆ ಅನ್ನೋ ತರ ಎಲ್ಲೂ ಇಲ್ಲ. ಮುಂದೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆಗ್ತಾರೆ. ಕನ್ನಿಂಗ್ ಅನ್ನೋದು ಯಾವ ತರ ಇರುತ್ತೆ ಅಂದ್ರೆ ಮುಂದೆ ತುಂಬಾ ನಾಟಕ ಆಡ್ಕೊಂಡು ತುಂಬಾ ಒಳ್ಳೆಯವರಾಗಿ ಇದ್ಕೊಂಡು ಅವ್ರು ಗೊತ್ತಿಲ್ಲದೆ ಹಿಂದೆ ತುಂಬಾ ಗುಣಿ ತೊಡೋದಾಗಿರ್ಬೋದು, ಅವ್ರಿಗೆ ಕೆಟ್ಟದನ್ನ ಬಯಸೋದನ್ನ ಕನ್ನಿಂಗ್ ಅಂತಾರೆ. ಆ ತರ ಎಲ್ಲೂ ಕಾಣಿಸಿಲ್ಲ. ಮುಂದೆ ಜೋರಾಗಿ ರಿಯಾಕ್ಟ್ ಆಗ್ತಾರೆ, ಬಿಹೇವ್ ಮಾಡ್ತಾರೆ. ಮೇ ಬಿ ಇಲ್ಲಿ ಕಾವ್ಯ ಅವ್ರ ವಿಚಾರದಲ್ಲಿ ನೋಡಿದ್ರೆ ಕಾವ್ಯ ಅವ್ರ ಕನ್ನಿಂಗ್ ಅನ್ಸಿದ್ರೆ ಮೇ ಬಿ ಕಾವ್ಯ ಅವ್ರ ಜೊತೆ ತುಂಬಾ ಚೆನ್ನಾಗಿರಲ್ಲ ರಕ್ಷಿತಾ ಶೆಟ್ಟಿ ಅವರು. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಕಾವ್ಯ ಅವರು ಅಲಿಗೇಷನ್ಸ್ ಮಾಡ್ತಾ ಇದ್ರೆ ಒಂದು ರೀಸನ್ ನ ಕೊಡ್ತಾ ಇದಾರೆ. ಅಂಡ್ ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಇಲ್ಲ ರೀಸನ್ಸ್ ಕೊಡಬೇಕಾ ರಿಪ್ಲೈ ಬರ್ಬೇಕಲ್ಲ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ರಿಪ್ಲೈ ಕೊಡ್ತಾ ಇರೋದೇನು ಅಂದ್ರೆ, ನಾನಂತ ಆಕ್ಚುಲಿ ಕನ್ನಿಂಗ್, ನೀವು ಆಕ್ಚುಲಿ ಕನ್ನಿಂಗ್ ಅಂತ ಹೇಳ್ತಾ ಇದಾರೆ, ನೀವು ರಿಯಲ್ ಕಾವ್ಯನೇ ಅಲ್ಲ ಅಂತ ಹೇಳ್ತಾ ಇದಾರೆ. ಅಂಡ್ ಈಗ್ಲೂ ಸಹ ಹೇಳ್ತಾ ಇದೀನಿ, ನೀವು ನಮ್ಗೆ ಕಾಂಪಿಟೇಟರ್ ಅಲ್ಲ ಅನ್ನೋ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾ ಇದಾರೆ. ಇಲ್ಲಿ ನಾನೆಲ್ಲ ಕನ್ನಿಂಗ್ ನೀವ್ ಅನ್ನೋದು ಓಕೆ ಅಂದ್ರೆ ಇಲ್ಲಿ ರೀಸನ್ ಕೊಟ್ಟಿದ್ರೆ ಕಾವ್ಯ ಅವರು, ಅದಕ್ಕೋಸ್ಕರ ಇವರು ಸಹ ರೀಸನ್ ಕೊಡ್ತಾ ಇದಾರೆ. ಈಗ್ಲೂ ಸಹ ಹೇಳ್ತಾ ಇದೀನಿ ನೀವು ಕಾವ್ಯನೇ ಅಲ್ಲ ಅಂತ ಹೇಳ್ತಾರೆ ಸರ್, ಕರೆಕ್ಟ್ ಆಗ್ಬೋದು. ಮೇ ಬಿ ಕಾವ್ಯ ರಿಯಲ್ ಲೈಫ್ ನಲ್ಲಿ ಬೇರೆ ತರ ಇರ್ಬೋದು, ಬಿಗ್ ಬಾಸ್ ನಲ್ಲಿ ಬೇರೆ ತರ ಇರ್ಬೋದು. ಬಟ್ ಇಲ್ಲಿ ನೀವು ಕಾಂಪಿಟೇಟರೇ ಅಲ್ಲ ಅಂತ ಹೇಳೋದು ಎಲ್ಲೋ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್ ಆಗಿ ಕಾಣ್ಬಿಡುತ್ತೆ. ರಕ್ಷಿತಾ ಶೆಟ್ಟಿ ಅವರು ಇದುವರೆಗೂ ಸ್ವಲ್ಪ ಗೇಮ್ ನ ಚೆನ್ನಾಗಿ ಆಡ್ಕೊಂಡೇ ಬರ್ತಾ ಇದಾರೆ. ಬಟ್ ಕಾವ್ಯ ಅಂತ ತಗೊಂಡಾಗ ಕಾವ್ಯ ಅವರು ಅವ್ರದೇ ಆದಂತ ಒಂದು ಮೆಂಟಲ್ ಗೇಮ್ ನ ಪ್ರಕಾರ ಮಾತಾಡೋದಾಗಿರ್ಬೋದು, ಸ್ಟ್ಯಾಟ್ ಆಡೋದಾಗಿರ್ಬೋದು, ಅವರ ಗೇಮ್ ಅವರು ಸಹ ಆಡ್ಕೊಳ್ತಾ ಬರ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ನೀನ್ ಕಾಂಪಿಟೇಟರ್ ಅಂತ ಪದೇ ನಾಮಿನೇಷನ್ ಅದೇ ಒಂದು ರೀಸನ್ ಅಂತ ತಗೊಂಡ್ರೆ ಇಲ್ಲೂ ಸಹ ಆತರ ಮಾತಾಡ್ತಾ ಇದಾರೆ. ಸ್ವಲ್ಪ ಕಾನ್ಫಿಡೆನ್ಸ್ ಹೋಗಿ ಓವರ್ ಕಾನ್ಫಿಡೆನ್ಸ್ ಆಗೋದು ಬೇಡ, ಇನ್ನ ಸ್ವಲ್ಪ ಚೆನ್ನಾಗಿ ಆಟ ಆಡ್ಲಿ ಅನ್ನೋದೊಂದೇ ಅಷ್ಟೇನೆ. ಅಂಡ್ ಇಲ್ಲಿ ಕಾವ್ಯ ಅವ್ರ ಕಡೆಯಿಂದ ಸ್ವಲ್ಪ ಕೌಂಟರ್ ಕೊಡುವಂತರ ರಕ್ಷಿತಾ ಶೆಟ್ಟಿ ಅವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ, ಒಂದು ನಿಮಿಷ ನೀನ್ ಹೇಳೋದನ್ನ ನಾನು ಒಪ್ಕೊಳ್ತೀನಿ, ಬಟ್ ನಾನ್ ನಿಂತರ ಓವರ್ ಡ್ರಾಮಾಟಿಕ್ ಆಗಿ ಆಡೋದಿಲ್ಲ. ವಾದ ಮಾಡ್ಬೇಕಾದ್ರೆ ಅರ್ಧಕ್ಕೆ ನಿಲ್ಸ್ಬಿಟ್ಟು ಹೋಗೋದಿಲ್ಲ. ನಿನ್ಗೆ ಪುಕ್ಕಲ ನನ್ನ ಹತ್ರ ಮಾತಾಡೋದಕ್ಕೆ, ನಿನ್ಗೆ ಭಯನ ನನ್ನ ಹತ್ರ ಮಾತಾಡೋದಕ್ಕೆ ಅನ್ನೋ ತರ ಇಲ್ಲಿ ಕಾವ್ಯ ಅವರು ಮಾತಾಡ್ತಾ ಇದಾರೆ. ಇಲ್ಲಿ ಆಕ್ಚುಲಿ ಏನಪ್ಪಾ ಅಂದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡುವಂತಹ ಮಾತುಗಳಾಗಿರ್ಬೋದು, ಒಂದು ವಿಚಾರ ಆಗಿರ್ಬೋದು, ಸಿಕ್ಕಾಪಟ್ಟೆ ವ್ಯಾಲಿಡ್ ಆಗಿರುತ್ತೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ವ್ಯಾಲಿಡ್ ಹಿಂದೆ ಮಾತಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ಕಂಟೆಸ್ಟೆಂಟ್ ಬಂದು ಅದನ್ನ ಪಾಯಿಂಟ್ ಔಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಬೇಗ ಆ ಒಂದು ಜಾಗದಿಂದ ಇಲ್ಲ ಈ ತರ ನನಗೆ ಎಲ್ಲೋ ನೆಗೆಟಿವ್ ಆಗ್ತಾ ಇದೆ ಅವ್ರು ಹೊರಗಡೆ ಬಂದ್ಬಿಡ್ತಾರೆ. ಸೊ ಅವ್ರ ವಿಚಾರವಾಗಿ ಇಲ್ಲಿ ಮಾತಾಡ್ತಾ ಇದಾರೆ. ಬಟ್ ಬಿಗ್ ಬಾಸ್ ಮನೇಲಿ ಕೆಲವೊಂದು ಸಂದರ್ಭ ನೋಡ್ಕೊಳ್ಳೋದಾದ್ರೆ ನಾವು ರಕ್ಷಿತಾ ಶೆಟ್ಟಿ ಅವ್ರು ಸಿಕ್ಕಾಪಟ್ಟೆ ವ್ಯಾಲಿಡ್ ಆಗಿರಂತ ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ತುಂಬಾ ವ್ಯಕ್ತಿತ್ವ ಸಿಕ್ಕಾಪಟ್ಟೆ ಚೆನ್ನಾಗಿದೆಯಲ್ಲಪ್ಪ ಅನ್ನೋ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ವಾದ ವಿವಾದಕ್ಕೆ ಇಳಿಬೇಕು ರಕ್ಷಿತಾ ಶೆಟ್ಟಿ ಅವರು. ಅವ್ರು ನೆಗೆಟಿವ್ ಆಗ್ತಾ ಇರ್ಸ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕು. ಎಲ್ಲೋ ಒಂದ್ ಕಡೆ ಅವರು ಬೇಗನೆ ಇಲ್ಲ ಇವನ್ ಜಗಳ ನನ್ಗೆ ಅವಶ್ಯಕತೆ ಇಲ್ಲ, ಇವ್ರ ಹತ್ರ ವಾದ ಮಾಡಿ ಸಹ ವೇಸ್ಟ್, ನನ್ನ ಬಗ್ಗೆ ನನಗೆ ಗೊತ್ತು, ಇಲ್ಲಾಂದ್ರೆ ನನಗೆ ನೋಡ್ತಾ ಇರೋಂತ ಜನಗಳಿಗೆ ನನ್ನ ಬಗ್ಗೆ ಗೊತ್ತು ಅಂತ ಭಾವನೆ ಇದ್ರು ಸಹ ಎಲ್ಲೋ ಒಂದ್ ಕಡೆ ಎದುರಾಳಿ ಕಂಡೀಷನ್ ಯಾವ ತರ ಕಾಣುತ್ತೆ ಅಂದ್ರೆ, ಮೇ ಬಿ ಭಯ ಬಿದ್ದು ಹೋಗ್ತಾ ಇರೋ ಅಂತ ಕಾಣಿಸುವ ವಿಚಾರ ಸಹ ಇರ್ತದೆ. ಸೊ ಆ ವಿಚಾರದಲ್ಲಿ ಇಲ್ಲಿ ನಿಮ್ಗೆ ಭಯನ ಪುಕ್ಲ ನನ್ನ ಕಂಡ್ರೆ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಹೇಳ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಕಡೆ ಸ್ವಲ್ಪ ರಿಯಾಕ್ಷನ್ಸ್ ಬರ್ತಾ ಇದೆ, ಆಕ್ಷನ್ಸ್ ಬರ್ತಾ ಇದೆ. ಸೊ ಈಗ ರಿಲೀಸ್ ಆಗಿರೋದು ಫ್ರೋಮೋದಲ್ಲಿರುವಂತಹ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು. ಇದು ನನ್ನ ಪ್ರಕಾರ, ನನ್ನ ಕೇಳೋದಾದ್ರೆ ಪರ್ಸನಲಿ ನನ್ಗೆ ಎಲ್ಲೂ ಸಹ ಕನ್ನಿಂಗ್ ತರ ರಕ್ಷಿತಾ ಶೆಟ್ಟಿ ಅವ್ರು ಅನ್ಸಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿರೋದು ಉಂಟು, ಕೆಲವೊಂದು ಸಂದರ್ಭಗಳಲ್ಲಿ ನೆಗೆಟಿವ್ ಆಗಿರೋದು ಉಂಟು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಪಾಸಿಟಿವ್ ಶೇಡ್ಸ್ ಇರುತ್ತೆ, ನೆಗೆಟಿವ್ ಶೇಡ್ಸ್ ಸಹ ಇರುತ್ತೆ. ಕಾವ್ಯ ಅವ್ರ ವಿಚಾರ ಅಂತ ತಗೊಂಡಾಗ ಅಷ್ಟೇ ಕಾವ್ಯ ಅವರು ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿರೋದು ಸನ್ನಿವೇಶಗಳು ಇದೆ, ನೆಗೆಟಿವ್ ಆಗಿರೋದು ಸನ್ನಿವೇಶಗಳು ಸಹ ಇದೆ. ಬಟ್ ನಾಮಿನೇಷನ್ ಪ್ರೋಸೆಸ್ ಅಂತ ಬಂದಾಗ, ಇಲ್ಲೊಂದು ಮನೇಲಿ ಒಂದು ಟಾಸ್ಕ್ ನ ವಿಚಾರ ಅಂತ ಬಂದಾಗ ತೀರಾ ಪರ್ಸನಲ್ ಆಗಿ ಹೋಗಿ ಅಲಿಗೇಷನ್ಸ್ ಇಲ್ಲಂದ್ರೆ ಇದನ್ನ ಮಾಡ್ಕೊಳ್ಳೋದ್ರ ಬದಲಾಗಿ
ಆಟವನ್ನು ಆಟವಾಗಿ ತಗೊಳ್ಬೇಕು ಅಷ್ಟೇ. ನಿಮ್ಮಲ್ಲೂ ಅಷ್ಟೇ ಬಹಳಷ್ಟು ವೀಕ್ಷಕರಿಗೆ ಒಂದು ಅಭಿಮಾನಿ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಇರ್ತಾರೆ. ಫೇವ್ರೆಟ್ ಕಂಟೆಸ್ಟೆಂಟ್ ಏನೇ ಮಾಡಿದ್ರು ಕರೆಕ್ಟ್, ಫೇವ್ರೆಟ್ ಕಂಟೆಸ್ಟೆಂಟ್ ಎಷ್ಟೇ ಮಾಡಿದ್ರು ನಾವು ಓಕೆ ಅನ್ನೋ ತರ ಇರ್ಬೇಡಿ. ಜಸ್ಟ್ ಒಂದು ಎಪಿಸೋಡ್ ನ ನೋಡಿ ಜಡ್ಜ್ ಮಾಡ್ತಾ ಹೋಗಿ, ಎಪಿಸೋಡ್ ನ ಪ್ರಕಾರ ಯಾರ ಬಿಹೇವಿಯರ್ ಚೆನ್ನಾಗಿದೆ, ಯಾರ ಬಿಹೇವಿಯರ್ ಚೆನ್ನಾಗಿಲ್ಲ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ. ನನ್ನ ಪ್ರಕಾರ ಕೇಳೋದಾದ್ರೆ ಇಲ್ಲಿ ಕಾವ್ಯ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರದ್ದು ಈಕ್ವಲ್ ಇಬ್ಬರು ಕಡೆಯಿಂದ ಪಾಸಿಟಿವ್ಸ್ ಇದೆ, ಈಕ್ವಲ್ ಇಬ್ಬರು ಕಡೆಯಿಂದ ನೆಗೆಟಿವ್ಸ್ ಸಹ ಇದೆ ಅಂತಾನೆ ಹೇಳ್ಬೋದು. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋ ರಿವ್ಯೂ ಇದು. ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್ಗೋಸ್ಕರ ಆಗಿರ್ಬೋದು, ಎಪಿಸೋಡ್ಸ್ ನ ರಿವ್ಯೂಗೋಸ್ಕರ ಆಗಿರ್ಬೋದು, ಅಂಡ್ ಡೈಲಿ 24x7 ರಿವ್ಯೂಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.